ಫೆಸ್ಟಿವಲ್. ಸೊ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡೋಣ. ಇದು ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಸೊ ಇಲ್ಲಿ ವರ್ಷ ನಾವು ಗೌರಿ ಹಬ್ಬ ಇದ್ದಾಗ ಬರ್ತೀವಿ, ಬಂದು ಇಲ್ಲಿ ಹಾಲಿರ್ತೀವಿ ಮತ್ತು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಮನೆಯಲ್ಲಿ ಗೌರಿ ಇಟ್ಟು ಮತ್ತು ಗೌರಿಗೆ ಪೂಜೆ ಮಾಡಿ ನೆಕ್ಸ್ಟು ಇಲ್ಲಿ ಬಂದು ವರ್ಷ ಪೂಜೆ ಮಾಡ್ತೀವಿ. ಫ್ಯಾಮಿಲಿ ಎಲ್ಲರೂ ಯಾರೂ ಮಿಸ್ ಮಾಡಲ್ಲ, ಇಲ್ಲೇ ಹಾಲಿರ್ತೀವಿ. ಯಾಕೆ ಅಂದರೆ ನಾಗರ ಪಂಚಮಿ ಹಬ್ಬದ ದಿನ ಹಾಲಿರಿಯಲ್ಲ, ಸೊ ಅದಕ್ಕೆ ಈ ಗೌರಿ ಹಬ್ಬದ ದಿನ ನಾವು ಹಾಲಿರ್ತೀವಿ. ಮನೆಯ ಗೌರಿ. ಸೊ ತುಂಬ ನಾವು ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲ್ಲಾಗೆ ಗೌರಿ ಹಬ್ಬನ ಮಾಡ್ತೀವಿ. ಬಟ್ ಆದರೆ ದೇವಸ್ಥಾನಕ್ಕೆ ಹೋಗಿ ಬರೋದು ನಮಗೆ ಒಂಥರ ಖುಷಿ ಅನಿಸುತ್ತೆ. ಯಾವಾಗಲೂ ವರ್ಷದಲ್ಲಿ ಒಂದು ಸತಿ ಅದು ಈ ಒಂದು ಹಬ್ಬದಲ್ಲಿ ನಾವು ಹಾಲಿರ್ದು ಎಲ್ಲರೂ ಫ್ಯಾಮಿಲಿ ಸೇರ್ತೀವಲ್ಲ, ಸೊ ಇಷ್ಟ ಆಗುತ್ತೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಎಲ್ಲ ಫೆಸ್ಟಿವಲ್ದು ಪೂಜೆ ಎಲ್ಲ ಆಯಿತು. ಸೊ ಈಗ ನನ್ನ ಕಸಿನ್ಸ್ ಬಂದಿದ್ದಾರೆ. ಓಕೆ, ಸೊ ಅವ್ರ ಜೊತೆ ಒಂದು ಸ್ಮಾಲ್ ಗೇಮ್ಸ್ ಆಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೀನ್ಸ್ ಅವರಿಗೆ ಚಾಲೆಂಜ್ ಕೊಡೋಣ ಅಂತಿದ್ದೀನಿ. ಯಾರು ಫಸ್ಟ್ ಬರ್ತಾರೋ ಸೊ ಅವರಿಗೆ ನನ್ನ ಕಡೆಯಿಂದ ಪ್ರೈಸ್ ಅಂದರೆ ದೊಡ್ಡ ಪ್ರೈಸ್ ಅಂತ ಏನಲ್ಲ, ಏನು ಕೊಡಬೇಕು ಅಂತ ಅನಿಸುತ್ತೋ ಸೊ ನಾನು ಅದನ್ನು ಕೊಡ್ತೀನಿ, ಆಯಿತಾ. ಸೊ ಅವರು ಯಾವ ಥರ ಗೇಮ್ ಆಡ್ತಾರೆ, ಫಸ್ಟ್ ಆಫ್ ಆಲ್ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ, ಬನ್ನಿ. ಓಕೆ, ಇವಳು ಲಿಪಿಕಾ ರಾಜ್ ಅಂತ ನೋಡಿ, ಫುಲ್ ಬಾಡಿ ಬಿಲ್ಡ್ ಮಾಡಿ ಫುಲ್ ರೆಡಿ ಆಗಿದ್ದಾಳೆ ಆಟಾಡೋಕ್ಕೆ. ಸೊ ನೆಕ್ಸ್ಟ್ ಇವಳು ಲೇಖರಾಜ್ ಅಂತ, ಇವಳು ಫುಲ್ ಸ್ಲಿಮ್ ಫಿಟ್ಟಾಗಿ ಇದ್ದಾಳೆ ಇವಳು. ಓಕೆ, ಈಗ ಗೇಮ್ನ ಸ್ಟಾರ್ಟ್ ಮಾಡೋಣ. ಆರ್ ಯು ರೆಡಿ? ಓಕೆ, ನೋಡಿದ್ರಲ್ಲ. ಸೊ ಈಗ ಗೇಮ್ನ ಸ್ಟಾರ್ಟ್ ಮಾಡೋಣ. ಸೊ ಏನು ಗೇಮು ಅಂತ ನಾನು ಫಸ್ಟ್ ನಿಮಗೆ ಹೇಳ್ತೀನಿ. ಓಕೆ ಗೈಸ್, ಏನು ಗೇಮ್ ಯಾವ ಥರ ಗೇಮ್ ಅಂತ ಅಂದರೆ, ಸೊ ನಾನು ಕೆಲವೊಂದೊಂದು ಥಿಂಗ್ಸ್ ಕೊಡ್ತೀನಿ. ಸೊ ಅವರು ಸ್ಮೆಲ್ ಮಾಡೋಂಗಿಲ್ಲ ಮತ್ತು ಟೇಸ್ಟ್ ಕೂಡ ಮಾಡೋಂಗಿಲ್ಲ. ಇದು ಯಾವ ಐಟಮ್ ಅಂತ ಜಸ್ಟ್ ಟಚ್ ಮಾಡಿಬಿಟ್ಟು ಅವರು ಫೈಂಡ್ ಔಟ್ ಮಾಡಬೇಕು. ಸೊ ಇದರಲ್ಲಿ ಯಾರು ಜಾಸ್ತಿ ಫೈಂಡ್ ಔಟ್ ಮಾಡ್ತಾರೋ ಸೊ ಅವರಿಗೆ ಪ್ರೈಸ್ ನನ್ನ ಕಡೆಯಿಂದ, ಆಯಿತಾ. ಓಕೆ, ಫಸ್ಟ್ ನಾನು ನಿಮಗೆ ತೋರಿಸ್ತೀನಿ ಏನೇನೆಲ್ಲ ನಾನು ಥಿಂಗ್ಸ್ ಇಟ್ಟಿದ್ದೀನಿ ಅಂತ, ಓಕೆನಾ. ಓಕೆ, ಫಸ್ಟು ಈಗ ಲಿಪಿಕಾ ರಾಜ್ ಬಾಡಿ ಬಿಲ್ಡರಿಂದ ಹೋಗೋಣ. ಸೊ ಇವಳು ಯಾವ ಥರ ಫೈಂಡ್ ಔಟ್ ಮಾಡ್ತಾಳೆ ಥಿಂಗ್ಸ್ನ ಅಂತ, ಓಕೆನಾ. ಲಿಪಿಕ್ಸ್ ಕಮ್ ಫ್ರಂಟ್, ಇಲ್ಲಿ ಬಾಯ್. ಓಕೆ, ಇವಳು ಏನು ಫೈಂಡ್ ಔಟ್ ಮಾಡ್ತಾಳೆ ಅಂದರೆ ಅವಳಿಗೆ ಸ್ವಲ್ಪ ಡೌಟ್ ಬರುತ್ತೆ, ಅವಳಿಗೆ ಐಡಿಯಾ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಅವಳನ್ನು ಹೊರಗೆ ಕಳಿಸಿದ್ದೀನಿ, ಓಕೆನಾ. ಸೊ ಈಗ ಲಿಪಿಕಾ ರಾಜ್ ಬಾಡಿ ಬಿಲ್ಡರ್ ಆಡ್ತಾ ಇದ್ದಾರೆ. ಓಕೆ, ಫಸ್ಟ್ ಲಿಪು, ಟೇಕ್ ದಿಸ್. ಟೇಸ್ಟ್ ಮಾಡೋಂಗಿಲ್ಲ, ಜೋರಾಗಿ ಹೇಳ್ಬೇಕು ನೀನು. ಕಡಲೆಬೇಳೆ. ಓಕೆ, ನೆಕ್ಸ್ಟ್ ಗ್ರೌಂಡ್ನಟ್ ಕನ್ನಡದಲ್ಲಿ ಶೇಂಗಾ ಬೀಜ. ನೆಕ್ಸ್ಟ್ ಇದು ಕಡಲೆಬೇಳೆ. ನೆಕ್ಸ್ಟ್ ಏನು ಅಂತ ವೈಟ್ ಕಲರ್ ಇರುತ್ತಾ?
ಏನಿರ್ಬೋದು, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ಅಟ್ಲೀಸ್ಟ್ ಸಾಕು. ದೋಸೆಗೆ ಯೂಸ್ ಮಾಡ್ತಾರಾ? ನೇಮ್ ಗೊತ್ತಿಲ್ಲ. ದೋಸೆಗೆ ಅಷ್ಟೇ ಹಾಕ್ತಾರ ಅದನ್ನ? ಪಡ್ಡುಗೂ ಹಾಕ್ತಾರೆ. ಹೆಂಗಿರ್ತದ ನೋಡಕ್ಕೆ? ಸ್ವಲ್ಪ ದಪ್ಪ ಇರುತ್ತೆ, ಉದ್ದ ಇರುತ್ತೆ, ತೆಳ್ಳಗಿರುತ್ತೆ, ವೈಟ್ ಕಲರ್. ಓಕೆ, ವೆರಿ ಗುಡ್. ನೆಕ್ಸ್ಟ್ ಹುಣಸೆ ಹಣ್ಣು, ನಿಂಬೆಹಣ್ಣು ಬೀಜದ ಥರ ಇದೆ. ನಿಂಬೆಹಣ್ಣು ಕಟ್ ಮಾಡಿದೀನ? ಅಲ್ಲ, ನಿಂಬೆಹಣ್ಣಿನ ಬೀಜದ ಥರ ಇದೆ. ನಿಂಬೆಹಣ್ಣಿನ ಬೀಜ ಗೊತ್ತಿಲ್ಲ. ಗೊತ್ತಿಲ್ಲ? ಇದೇನು ಅನ್ನೋದೇ ಗೊತ್ತಿಲ್ಲ? ಇದು ಇದು ಏನೋ ಕೊತ್ತಂಬರಿ ಕಾಳು. ನೋಡು ಇದನ್ನ. ನೀನ್ ಜೋರಾಗಿ ಹೇಳ್ಬೇಕು, ಮಾತಾಡ್ಬೇಕು. ಗೊತ್ತಿಲ್ಲ ಇದು. ಇದಿಷ್ಟು ಲಿಪಿಕಾ ರಾಜ್ ಹೇಳಿರೋದು, ಫೈಂಡ್ ಔಟ್ ಮಾಡಿರೋದು. ನೋಡೋಣ ಅವಳು ಏನೇನು ಫೈಂಡ್ ಔಟ್ ಮಾಡಿದಾಳೆ ನೋಡಿ. ಅವಳ ಮುಖ ಹೆಂಗಾಗಿ ಹೋಗ್ಬಿಟ್ಟಿದೆ. ಓಕೆ, ಈಗ ನೆಕ್ಸ್ಟು ಲೇಖರಾಜ್ನ ಕರೆಯೋಣ. ಅವಳು ಏನಂತ ಹೇಳ್ತಾಳೆ ನೋಡೋಣ. ಅವಳು ಎಷ್ಟು ಕರೆಕ್ಟ್ ಹೇಳ್ತಾಳೆ ಅಂತ ಚೆಕ್ ಮಾಡೋಣ. ಓಕೆನಾ? ಓಕೆ, ಈಗ ಬಾಡಿ ಬಿಲ್ಡರ್ ಲಿಪಿಕಾ ರಾಜ್ದಾಯಿತು. ಈಗ ಸ್ಲಿಮ್ ಫಿಟ್ ಲೇಖರಾಜ್ ಅವರು ಯಾವ ಥರ ಗೇಮ್ನ ಆಡ್ತಾರೆ ಅಂತ ನೋಡೋಣ. ಬನ್ನಿ. ಉಸಿರಿಗಿಸ್ರೆಲ್ಲ ಆಡೋದು ಮೂಗಿಂದ, ಕಣ್ಣಿಂದ ಅಲ್ಲ, ಕ್ಲೋಸ್. ಓಕೆ, ಈಗ ಫಸ್ಟ್ ಬಂದು ಹಂಗೆ ತೆಗ್ಸಿಸ್ ಹೇಳಿ. ತಗೊಳಕ ತಗೋ. ಉದ್ದಿನ ಬೇಳೆ. ಫಿಕ್ಸಾ? ಉದ್ದಿನ ಬೇಳೆ? ಇರಿ. ಅಲ್ಲ, ಹೆಸರು ಬೇಳೆ. ಫಿಕ್ಸ್? ಹೆಸರು ಬೇಳೆ. ಹೆಸರು ಬೇಳೆ. ಓಕೆ, ನೆಕ್ಸ್ಟ್ ಬಂದು ಕಡಲೆಬೇಳೆ. ಕಡಲೆಬೇಳೆ. ಎಸ್. ಕಡಲೆಬೇಳೆ. ಓಕೆ, ನೆಕ್ಸ್ಟ್ ಬಂದು ಇದು ಗ್ರೀನ್ ಗ್ರಾಮ್, ಹೆಸರು ಕಾಳು. ಇವಳು ಏನು ಹಿಂಗೆ ಹೇಳ್ತಿದ್ದಾಳೆ? ಫಿಕ್ಸಾ ಇದು? ಎಸ್, ಆಫ್ ಕೋರ್ಸ್. ಇದು ಗ್ರೌಂಡ್ ನಟ್. ಶೇಂಗಾ ಬೀಜ. ಓಕೆ, ಇಷ್ಟೇನಾ? ನೆಕ್ಸ್ಟ್ ಬಂದು ಹೋಲ್ಡ್ ದಿಸ್. ಅವಾಗಲೇ ಕೊಟ್ಟಿದ್ರಲ್ಲ ಇದು ಕಡಲೆಬೇಳೆ ಹೇಳಿದ್ನಲ್ಲ. ಫಿಕ್ಸಾ? ಓಕೆ, ನಮ್ಮ ಲೇಖರಾಜ್ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಫಿಟ್ ಲೇಖರಾಜ್ ಅವರು. ಸೊ ಫಸ್ಟು ಬ್ಲೈಂಡ್ ಫೋಲ್ಡ್ನ ತೆಗ್ಬಿಡೋಣ. ತೆಗೀರಿ, ಬ್ಲೈಂಡ್ ಫೋಲ್ಡ್ ಎಲ್ಲ ತೆಗ್ದು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀರಾ.
ನಂಗಿನ್ನೂ ಕಣ್ಣ ಒಟ್ಟಾಗಿ ಇವಳ ಆನ್ಸರ್ ಎಷ್ಟು ಕರೆಕ್ಟ್ ಆನ್ಸರ್ ಹೇಳಿದ್ದು? ಟೂ ಆನ್ಸರ್ ಕರೆಕ್ಟಾಗಿ ಹೇಳಿದಾಳೆ ಲೇಖಾ ರಾಜ್ ಅವರು. ಲಿಪಿಕಾ ರಾಜ್ ಅವರು ಎಷ್ಟೇ ಇರ್ಬೋದು? ಜಸ್ಟ್ ಯು ಗೆಸ್. 3 or 4. ನೀನು 2 ಹೇಳ್ತೀಯ, ಅವ್ರು 3, 4 ಹೇಳಿರ್ತಾಳ. ಅವಳ ಎಕ್ಸೈಟ್ಮೆಂಟ್ ನೋಡಿದ್ರೆ ನಂಗೆ ಹಂಗೆ ಅನ್ನಿಸ್ತಾ ಇದೆ. ನಿನಗೇನು ಅನಿಸ್ತು ಇದೆಲ್ಲ ಕೊಟ್ಟಾಗ? ಓಕೆ ಇದನ್ನ ಹೇಳ್ಬೋದು ಅಂತ ಅನ್ನಿಸ್ತಾ, ಇಲ್ಲ ಅಂದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಾ? ಉದ್ದಿನ ಬೇಳೆ ಹೇಳ್ಬಿಟ್ಟೆ, ಆಮೇಲೆ ಹೆಸರು ಬೇಳೆ ಅಂತ ಕನ್ಫ್ಯೂಸ್ ಆಗ್ಬಿಡ್ತು. ಅಲ್ಲ, ಏನಾಯ್ತು? ಕನ್ಫ್ಯೂಷನ್ ಆಯ್ತಾ ಒಟ್ಟಿನಲ್ಲಿ? ಸ್ವಲ್ಪ ಅಂದ್ರೆ ಕಷ್ಟ ಅಂತೇನು ಅನಿಸಿಲ್ಲ? ಇಲ್ಲ ಬಟ್ ಅದು ತಪ್ಪು ಹೇಳಿದೆ. ಎಸ್. ಈಗ ನಮ್ಮ ಲಿಪಿಕಾ ರಾಜ್ ಅವರು ಎಷ್ಟು ತಂಗಿ ಸ್ವಲ್ಪ ಇಷ್ಟೆಲ್ಲ ಪೋಸ್ ಎಲ್ಲ ಬೇಡ, ಕೂಲ್. ಸೊ ಈಗ ನಮ್ಮ ಲಿಪಿಕಾ ರಾಜ್ ಅವರು 3 or 4. ಎಷ್ಟು ಹೇಳಿದ್ದಾರೆ ರೈಟ್ ಆನ್ಸರ್? ಎಷ್ಟು ಹೇಳಿದಾಳೆ? 3. ಗ್ರೌಂಡ್ ನಟ್ ಹೇಳಿದ್ಲು, ಮತ್ತೆ ಇದನ್ನು ಹೇಳಿದ್ಲು, ವೈಟ್ ಇದು ಅಂತ. ನೆಕ್ಸ್ಟ್ ಕಡಲೆ ಬೇಳೆ ಹೇಳಿದ್ಲು, ನೆಕ್ಸ್ಟ್ ಕೊತ್ತಂಬರಿ ಕಾಳು ಫೇಮಸ್, ಅದನ್ನ ಹೇಳ್ಬಿಟ್ಲಲ್ಲ ಇವಳು. ಗ್ರೇಟ್. ನೆಕ್ಸ್ಟ್ ಕಡಲೆ ಒಂದು ಹೇಳಕ್ಕೆ ಬರಲಿಲ್ಲ ಅವಳಿಗೆ. ಏನಂತ ಹೇಳಿದೆ? ಕಡಲೆ ಬೇಳೆ ಅಂತ ಅಂದ್ಲು. ಸೊ ಅವಳು 5 ನಾನು ಥಿಂಗ್ಸ್ ಇಟ್ಟಿದ್ದೀನಿ, ಅದರಲ್ಲಿ 4 ಥಿಂಗ್ಸ್ನ ಕರೆಕ್ಟಾಗಿ ರೈಟ್ ಆನ್ಸರ್ ಹೇಳಿದಾಳೆ. ಬನ್ನಿ ಮೇಡಮ್ ಈ ಕಡೆ. 4 ರೈಟ್ ಆನ್ಸರ್ ಹೇಳಿದಾಳೆ. ಇವರು ಸ್ಲಿಮ್ ಫಿಟ್ ಲೇಖಾ ರಾಜ್ ಅವರು ಎಷ್ಟು ಹೇಳಿದ್ದಾರೆ? ತಂಗಿ 2 ಆನ್ಸರ್ ರೈಟ್ ಆನ್ಸರ್ ಹೇಳಿದ್ದಾರೆ. ಬಿಟ್ಕೊಡೋದೆಲ್ಲ ಏನು ಬೇಡ, ಪೋಸು. ನಮ್ಮ ಲಿಪಿಕಾ ರಾಜ್ ಅವರು ಫಸ್ಟ್ ಬಂದಿದ್ದಾರೆ. ಬಾಡಿ ಬಿಲ್ಡರ್. ಸೆಕೆಂಡ್ ಅಲ್ವಾ? ನೀ ಸೆಕೆಂಡ್, ಇಬ್ರಲ್ಲಿ ಮತ್ತೆ ಇನ್ನೇನು ಥರ್ಡ್ ಬರೋಕ್ಕಾಗತ್ತೆ? ಸೆಕೆಂಡ್. ಸ್ಲಿಮ್ ಫಿಟ್ ಸೆಕೆಂಡ್, ಬಾಡಿ ಬಿಲ್ಡರ್ ಫಸ್ಟ್. ಓಕೆ, ಈಗ ಏನು ಮಾಡೋದು? ಕಂಗ್ರ್ಯಾಚುಲೇಷನ್ಸ್. ಗಿಫ್ಟು ಇವತ್ತು ಬೇಡ ಅಂತ ಅನ್ಸುತ್ತೆ. ಅದನ್ನ ನಾನು ಸುಮ್ಮನೆ ಜಸ್ಟ್ ಸುಮ್ಮನೆ ಹೇಳಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೋಗ್ಲಿ ಬಿಡ. ಈಗ ಮತ್ತೆ ನಮ್ಮ ಬಾಡಿ ಬಿಲ್ಡರ್ ಅವ್ರಿಗೆ ಕೊಟ್ಟಿಲ್ಲ ಅಂದರೆ ಫುಲ್ಲು ಏನಾಗ್ತಾರೆ, ಫುಲ್ಲು ಬೇಜಾರಾಗ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಫಾರ್ ಬಾಡಿ ಬಿಲ್ಡರ್. ನೋಡಿ ಬಾಡಿ ಬಿಲ್ಡ್ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ. ಎಷ್ಟು ಚೆನ್ನಾಗಿ ಊಟ ಮಾಡ್ತಾಳೆ ಗೊತ್ತಾ ಇವಳು? ಯಾವಾಗಲೂ ತಿಂತಾನೆ ಇರ್ತಾಳೆ. ವರ್ಷಕ್ಕೊಂದ್ಸತಿ ನೋಡಿದ್ರು ನೆನ್ಪಿಡ್ಕೊಂಡ್ಬಿಟ್ಟಿದ್ದಾಳೆ. ಯಾವಾಗಲೂ ತಿಂತಾನೆ ಇರ್ತಾಳೆ. ಅನ್ನ ಸಾಂಬಾರೆಲ್ಲ ಹಾಕೊಟ್ರೆ ಆದ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಸೈಡಿಗೆ ಇಟ್ಟಿರ್ತಾಳೆ. ನೋಡ್ಕೊಂಬಿಡಿ ಹೆಂಗಿದ್ದಾಳೆ ಅಂತ. ಬಾಡಿ ಬಿಲ್ಡರ್, ಸ್ಲಿಮ್ ಫಿಟ್ ರಾಣಿ. ಓಕೆ, ಈಗ ಗಿಫ್ಟ್ ಕೊಡುವ ಸಮಯ. ಯಾರಿಗೆ ಏನೇನು ಗಿಫ್ಟ್ ಕೊಡ್ತೀನಿ ಅಂತ ನೋಡೋಣ. ಲಿಪಿಕಾ ರಾಜ್, ಥ್ಯಾಂಕ್ ಯು. ಬಾಡಿ ಬಿಲ್ಡರ್ಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಓಕೆ, ನೆಕ್ಸ್ಟು ಇವಳು ಫಸ್ಟ್ ಬಂದಿರೋದಕ್ಕೆ ನೆಕ್ಸ್ಟ್ ಇವಳು ಪಾಪ ರನ್ನರ್ ಅಪ್ ಆಗ್ಬಿಟ್ಟಿದ್ದಾಳೆ. ಪಾಪ ಮತ್ತೆ ಬೇಜಾರಾಗ್ಬಿಡ್ತಾಳಲ್ಮ. ಸೊ ಇವಳಿಗೋಸ್ಕರ ಮತ್ತೆ ಬೇಜಾರಾದರೆ ನನಗೆ ಬೇಜಾರಾಗುತ್ತೆ ಅಂತ, ಸೊ ಇವಳಿಗೂ ಪಾಪ ಹೋಗ್ಲಿ ಅಂತ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಓದಿ ಚೆನ್ನಾಗಿ ಎಕ್ಸಾಮ್ ಬರೀಲಿ ಅಂತ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಆ್ಯಕ್ಚುಲಿ 10th ಎಕ್ಸಾಮ್ ಚೆನ್ನಾಗಿ ಮಾಡಲಿ ಅಂತ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಸೊ ನಿಮ್ಮೆಲ್ರಿಗೂ ಈ ಒಂದು ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. If you like my video, please like, share and subscribe to my YouTube channel.